ಲಂಚ್ ಬ್ರೇಕ್ ನಲ್ಲಿ ಬಂದ ಚಿಕ್ಕ ಐಡಿಯಾ ಇವತ್ತು ಕೋಟ್ಯಾಂತರ ರೂಪಾಯಿಗಳ ಸಾಮ್ರಾಜ್ಯವಾಯಿತು. ಅದೇ ಝೊಮ್ಯಾಟೊ ಕತೆ. ಲಂಚ್ ಬ್ರೇಕ್ ನಲ್ಲಿ ಎಲ್ಲರಲ್ಲೂ ಒಂದು ಪ್ರಶ್ನೆ, ಯಾವ ರೆಸ್ಟೋರೆಂಟ್ ನಲ್ಲಿ ಯಾವ ಫುಡ್ ಸಿಗುತ್ತೆ ಅಂತ. ಆಗ ಒಬ್ಬ ವ್ಯಕ್ತಿಗೆ ಒಂದು ಐಡಿಯಾ ಬಂತು. ರೆಸ್ಟೋರೆಂಟ್ ಗಳ ಮೆನು ಫೋಟೋವನ್ನ ತೆಗೆದು ಆನ್ಲೈನ್ ನಲ್ಲಿ ಹಾಕಿದ್ರು. ಆ ಒಂದು ಐಡಿಯಾ ಮುಂದೆ ಸಾವಿರಾರು ಕೋಟಿ ಮೌಲ್ಯದ ಕಂಪನಿಯಾಗಿ ಬೆಳೆಯಿತು. ಆ ವ್ಯಕ್ತಿ ದೀಪಿಂದರ್ ಗೋಯಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಆರಂಭದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಕಂಪನಿಯಾಗಿರಲಿಲ್ಲ. ಅದು ಕೇವಲ ರೆಸ್ಟೋರೆಂಟ್ಗಳ ಮೆನು ಮತ್ತು ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯಾಗಿ ಆರಂಭ ಆಯಿತು. ಮುಂದೆ ಹಂತ ಹಂತವಾಗಿ ಬೆಳೆಯಿತು. ಹೊಸ ನಗರಗಳಿಗೆ ವಿಸ್ತರಿಸಿತ್ತು. ಹೂಡಿಕೆದಾರರು ಬಂದರೂ ಕಂಪನಿ ವೇಗವಾಗಿ ಬೆಳೆಯಿತು. ಆದರೆ ಎಷ್ಟು ವೇಗವಾಗಿ ಬೆಳೆಯಿತೋ ಅಷ್ಟೇ ವೇಗವಾಗಿ ಸಮಸ್ಯೆಗಳು ಬಂದವು. ನಷ್ಟಗಳು ಹೆಚ್ಚಾದವು. ಸ್ಪರ್ಧೆ ತೀವ್ರವಾಯಿತು. ಹಲವು ದೇಶಗಳಲ್ಲಿ ವಿಸ್ತರಣೆ ಯಶಸ್ವಿಯಾಗಿರಲಿಲ್ಲ. ನಂತರ ಕೋವಿಡ್-19 ರೆಸ್ಟೋರೆಂಟ್ಗಳು ಬಂದಾದವು. ಜನ ಹೊರಗಿನ ಊಟ ಖರೀದಿ ನಿಲ್ಲಿಸಿದ್ರು. ಆಗ ಎಲ್ಲರೂ ಒಂದೇ ಮಾತು ಹೇಳಿದ್ರು, ಫುಡ್ ಡೆಲಿವರಿ ಕಂಪನಿಗಳ ಕತೆ ಇಲ್ಲಿಗೆ ಮುಗಿಯಿತು ಅಂತ. ಆದರೆ ಝೊಮ್ಯಾಟೊ ಹೆದರಲಿಲ್ಲ. ಜನರ ಅಗತ್ಯಗಳು ಬದಲಾಗ್ತಾ ಇವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತು. ಡೆಲಿವರಿ ವ್ಯವಸ್ಥೆಯನ್ನ ಇನ್ನಷ್ಟು ಬಲಪಡಿಸಿತು. ಹೊಸ ವೇಗವನ್ನ, ಹೊಸ ಸೇವೆಗಳನ್ನ ಆರಂಭಿಸಿತು. ವೆಚ್ಚಗಳನ್ನ ನಿಯಂತ್ರಿಸಿತು. ಎಲ್ಲರೂ ಹಿಂದೆ ಸರಿಯುತ್ತಿದ್ದ ಸಂದರ್ಭದಲ್ಲಿ ಝೊಮ್ಯಾಟೊ ಮುಂದೆ ಸಾಕ್ತು. ಹಂತ ಹಂತವಾಗಿ ಆರ್ಡರ್ಗಳು ಮತ್ತೆ ಹೆಚ್ಚಾಗಲು ಆರಂಭಿಸಿದ್ವು. ಗ್ರಾಹಕರ ಸಂಖ್ಯೆ ಹೆಚ್ಚಾಯಿತು. ಮಾರುಕಟ್ಟೆಯ ವಿಶ್ವಾಸ ಮರಳಿ ಬಂತು. ನಂತರ IPO ಕೂಡ ಯಶಸ್ವಿಯಾಯಿತು. ಒಂದು ಕಾಲದಲ್ಲಿ ಕೇವಲ ಮೆನುಗಳ ಮಾಹಿತಿಯನ್ನ ನೀಡುತ್ತಾ ಇದ್ದ ವೆಬ್ಸೈಟ್ ಇವತ್ತು ಭಾರತದ ಅತಿದೊಡ್ಡ ಟೆಕ್ ಕಂಪನಿಗಳಲ್ಲಿ ಒಂದಾಗಿ ಬೆಳೆದಿದೆ. ಝೊಮ್ಯಾಟೊ ನಮಗೆ ಕಲಿಸಿದ ಅತಿದೊಡ್ಡ ಪಾಠ ಏನಂದ್ರೆ, ವ್ಯಾಪಾರದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಗ್ರಾಹಕರ ಅಗತ್ಯಗಳು ಬದಲಾದಾಗ ನಾವು ಕೂಡ ಬದಲಾಗುವ ಸಾಮರ್ಥ್ಯವೇ ನಿಜವಾದ ಯಶಸ್ಸು. ಒಂದು ಮೆನು ಫೋಟೋದಿಂದ ಆರಂಭವಾದ ಪ್ರಯಾಣ ಇವತ್ತು ಕೋಟ್ಯಾಂತರ ಆರ್ಡರ್ಗಳ ಸಾಮ್ರಾಜ್ಯವಾಗಿದೆ. ನೆನಪಲ್ಲಿಟ್ಕೊಳ್ಳಿ, ದೊಡ್ಡ ಕಂಪನಿಗಳು ಯಾವಾಗಲೂ ಕೂಡ ದೊಡ್ಡ ಐಡಿಯಾಗಳಿಂದ ಹುಟ್ಟೋದಿಲ್ಲ. ಅನೇಕ ಬಾರಿ ಚಿಕ್ಕ ಸಮಸ್ಯೆಗಳನ್ನ ಗಮನಿಸಿರುವುದರಿಂದಲೇ ಹುಟ್ಟುತ್ತವೆ. ಇದೇ ಝೊಮ್ಯಾಟೊ ಕಮ್ಬ್ಯಾಕ್ ಮೈಂಡ್ಸೆಟ್. ನಿಮ್ಮ ಸುತ್ತಮುತ್ತ ಇರುವ ಯಾವ ಚಿಕ್ಕ ಸಮಸ್ಯೆ ನಾಳೆಯ ದೊಡ್ಡ ವ್ಯವಹಾರ ಆಗಬಹುದು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.